ನಮಸ್ಕಾರ. ಇವತ್ತು ನಾನು ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ಗೆ ಯಾವ ರೀತಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ಆವಾಗ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ಶೇರ್ ಆಗುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಒಂದು ಅರ್ಧ kg ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಫ್ಲೇವರ್ಗೆ ಕರಿಬೇವನ್ನ ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಹಸಿಮೆಣಸಿನಕಾಯಿ, ಒಂದು 7ರಿಂದ 8 ಮೆಣಸು, ಒಂದು 3 ಲವಂಗ, ಹಾಗೆ ಒಂದು ಪೀಸಷ್ಟು ಚಕ್ಕೆ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲವನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ, ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಇವಾಗ ನಾನು ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಖಾರಕ್ಕೆ ನಾನು 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ನಿಂಬೆಹಣ್ಣನ್ನ ನಾನು ಈ ರೀತಿ ರಸ ಹಿಂಡ್ಕೋತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ನಮಗೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀಟಾಗಿ ಕಂಪ್ಲೀಟಾಗಿ ಈ ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಚಿಕನ್ ಹೀಟ್ ನಮಗೆ ಕಮ್ಮಿ ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಎಲ್ಲೂ ಇದೇನೋ ಸಿಗದೇ ಇರೋ ಥರ ನೈಸ್ ಪೇಸ್ಟ್ ಮಾಡಿಕೊಂಡು, ಇವಾಗ ಚಿಕನ್ಗೆ ನಾನು 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಹಾಕುವಂತಹ ಮಸಾಲೆ ಹಿಡಿಬೇಕು ಚಿಕನ್ಗೆ ಅಂದರೆ ಕಾರ್ನ್ಫ್ಲೋರ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕಿದಾಗ ಚಿಕನಿಂದ ಮಸಾಲೆ ಎಲ್ಲ ಹಾಗೆ ಹಾಗಾಗಿ ಬಿಟ್ಕೊಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ರುಬ್ಕೊಂಡಿರೋಂತಹ ಮಸಾಲೆನೆಲ್ಲ ನೀಟಾಗಿ ಅದೇ ಬೌಲ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಜಾರಲ್ಲಿರೋ ಅಂಥದ್ದು, ಮುಚ್ಚಳದಲ್ಲಿರೋವಂಥದ್ದೆಲ್ಲ ನಾನು ತಗೊಳ್ತಾಯಿದ್ದೀನಿ. ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ತಾಯಿಲ್ಲ. ಇಲ್ಲಿ ನೀರು ಮಿಕ್ಸ್ ಮಾಡಿಬಿಟ್ರೆ ನಮಗೆ ಕಬಾಬು ಬರೋದಿಲ್ಲ, ಗಟ್ಟಿಯಾಗೋದಿಲ್ಲ. ತೆಳ್ಳಗಾಗ್ಬಿಟ್ರೆ ಮಸಾಲೆ ಹಿಡಿಯೋಲ್ಲ, ಎಣ್ಣೆಗೆ ಹಾಕಿದಾಗ ನಿಮಗೆ ಚೆನ್ನಾಗಿ ರೋಸ್ಟ್ ಆಗೋಲ್ಲ. ಹಾಗಾಗಿ ಇವಾಗ ಚೆನ್ನಾಗೆ ಕಲಿಸ್ಕೊಳ್ಳೋಣ, ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಸರಿ ನೋಡ್ಕೊಳ್ಳಿ ಹಸಿ ಮಸಾಲೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಕಮ್ಮಿ ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಬೋದು. ನೀಟಾಗಿ ಚೆನ್ನಾಗಿ ಚಿಕನ್ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಮಸಾಲೆ ಹಿಡಿಯೋ ಥರ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಇಲ್ಲ ನಾವು ಆಗಲೇ ಮಾಡ್ಕೋತೀವಿ, ಒಂದು 10 ನಿಮಿಷ ಅದೆಲ್ಲ ಮಾಡ್ಕೋತೀವಿ ಅನ್ನೋರು ನೀಟಾಗಿ ತಟ್ಟೆ ಮುಚ್ಚಿಟ್ಟು ಎಲ್ಲೂ ಗಾಳಿ ಆಡದೇ ಇರೋ ಥರ ಹೊರಗಡೆನೂ ಕೂಡ ಇಡ್ಬೋದು. ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೋತೀವಿ ಅನ್ನೋರು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಬಿಸಿ ಬಿಸಿಯಾಗಿರೋಂತಹ ಕಬಾಬ್ ರೆಡಿ ಆಗಿಬಿಡುತ್ತೆ.